ನಮ್ಮ ತಂದೆ ತೀರ್ಕೊಂಡಾಗ ನನಗೆ ಬಹಳ ತುಂಬಾ ಸಂಕಟ ಆಗಿದ್ದು. ನನ್ಗೆ ಇನ್ಮೇಲೆ ಅಪ್ಪ ಇರಲ್ಲ ಅನ್ನೋ ಕಾರಣಕ್ಕೆ ಹೇಳ್ತೆ. ಇನ್ಮೇಲೆ ನನಗೆ ಅಪ್ಪ ಅನ್ನೋಕೆ ಅಪ್ಪ ಇರಲ್ಲ ಅನ್ನೋದಷ್ಟೇ ನನ್ನ ಸಂಕಟ ಆಗ್ತಿದ್ದದ್ದು. ನನಗೆ ನೆನಪುಗಳು ಎಷ್ಟಿವೆ ಅಂದ್ರೆ, ನಮ್ಮ ಮನೆಗೆ ಬಂದು ಕೂತ್ರೆ ನಮ್ಮಪ್ಪ ನನ್ನ ಪಕ್ಕ ಕೂತ್ಕೊಂಡು ಏನೆಲ್ಲ ಮಾತಾಡೋರು. ಎಷ್ಟೋ ಸಲ ರಾತ್ರಿ 12 ಗಂಟೆ 1 ಗಂಟೆ ತನಕ ಮಾತಾಡ್ತಿದ್ವಿ. ಏನೇನೋ ಮಾತಾಡ್ತಾ ಇದ್ವಿ. ನಮ್ಮ ಊರಿನ ಸುದ್ದಿ, ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯ ನಮ್ಮಪ್ಪ ದೊಡ್ಡದು ನಮ್ಗೆ ಹೇಳೋರು. ನಾನು ಅದನ್ನೆಲ್ಲ ಸುಮ್ಮನೆ ಬಹಳ ಆಸ್ಥೆಯಿಂದ ಕೇಳಿಸ್ಕೊಂಡು ನಮ್ಮ ಅಪ್ಪಂಗೆ ಸಂತೋಷ ಆಗೋದು. ನನ್ನ ಮಾತು ಕೇಳ್ತಾ ಇದ್ದ ನನ್ನ ಮಗ ಅಂತ. ನನಗೆ ಅವ್ರು ತೀರ್ಕೊಂಡಾಗ ನನಗೆ ಇಂಥದ್ದೊಂದು ಸೌಭಾಗ್ಯ ಕಳೆದೋಯ್ತು. ನಮ್ಮ ಮೇಷ್ಟ್ರೊಬ್ರು ಒಂದು ಮಾತು ಹೇಳಿದ್ರು, ನೋಡು ಅಪ್ಪ ವಯಸ್ಸಾಗಿ ತೀರ್ಕೊಂಡ್ರೆ ಸರಿಯಪ್ಪ, ಅವರು ತುಂಬಾ ಬದುಕಿದ್ದಾರೆ, ತೀರ್ಕೊಂಡಿದ್ದಾರೆ, ಅದು ಸರಿ. ಆದ್ರೆ ನಿನಗೇನ್ ಅನ್ಸುತ್ತೆ ಅಂದ್ರೆ, ನಮ್ಮಪ್ಪ ಇದ್ದಾರೆ, ಬೆನ್ನಿಂದ ನಮ್ಮಪ್ಪ ಇದ್ದಾರೆ ಅನ್ನೋ ಫೀಲಿಂಗ್ ಹೊರಟೋಗ್ಬಿಡುತ್ತೆ. ಈಗ ನಾನು ಒಬ್ಬನೇ ಏಕಾಂಗಿ ಅಂತ ಅನಿಸ್ಬೋದು. ಮನೆಯಲ್ಲಿ ಏನೋ ಮುಖ್ಯವಾದ ನಿರ್ಧಾರ ತಗೋಬೇಕು, ನಮ್ಮಪ್ಪ ಇದ್ದಾರೆ ಅನ್ಬೋದು. ಕಡೆಗೆ ಸಾವು ಬಂದು ನಿನ್ನನ್ನು ಕರೆದಾಗ ನಮ್ಮಪ್ಪ ಇದ್ದಾರೆ ಅನ್ಬೋದು. ಅಂದ್ರೆ ನಾನು ಸಾಲಿನಲ್ಲಿ ನಾನೇ ಮೊದಲಲ್ಲ ಕಣಯ, ಇನ್ನೂ ದೊಡ್ಡವರಿದ್ದಾರೆ ಅನ್ಬೋದು. ಇನ್ಮೇಲೆ ನೀನೊಬ್ಬನೇ. ಸೊ ಹಾಗೆ ನನ್ನ ತಂದೆ ನನಗೊಂಥರ ಸರ್ವಸ್ವವಾಗಿ ಬದುಕಿದ್ರು.